ಮಹಿಳಾ ಟಿ20 ವಿಶ್ವಕಪ್ನಲ್ಲಿ ಟೀಂ ಇಂಡಿಯಾದ ಹುಡುಗಿಯರು ಭರ್ಜರಿ ಪ್ರದರ್ಶನ ತೋರುವ ಮೂಲಕ ಸತತ 2 ಪಂದ್ಯಗಳಲ್ಲಿ ಗೆಲುವನ್ನು ದಾಖಲಿಸುವ ಮೂಲಕ ಟಿ20 ವಿಶ್ವಕಪ್ ಟೂರ್ನಿಯಲ್ಲಿ ಗೆಲುವಿನ ಓಟದ ಸಂತಸದಲ್ಲಿ ಇದ್ದಾರೆ. ಹೀಗಿರುವಾಗ ಇದೀಗ ಟೀಂ ಇಂಡಿಯಾಗೆ ದೊಡ್ಡ ಆಘಾತ ಉಂಟಾಗಿದೆ. ತಂಡದ ಆಲ್ರೌಂಡರ್ ಆಟಗಾರ್ತಿ ಶ್ರೇಯಾಂಕಾ ಪಾಟೀಲ್, ನಮ್ಮ ಕನ್ನಡದ ಹುಡುಗಿ ಟಗರು ಪುಟ್ಟಿ ಇದೀಗ ವಿಶ್ವಕಪ್ ಟೂರ್ನಿಯಿಂದ ಹೊರಬಿದ್ದಿದ್ದಾರೆ. ಹೌದು, ವಿಶ್ವಕಪ್ನ 2ನೇ ಪಂದ್ಯದಲ್ಲಿ ಶ್ರೇಯಾಂಕಾ ಪಾಟೀಲ್ ಗಾಯದ ಸಮಸ್ಯೆಗೆ ಒಳಗಾಗಿದ್ರು. ಇದೀಗ ಟೂರ್ನಿಯಿಂದಲೇ ಹೊರಬಿದ್ದಿದ್ದಾರೆ. ನೆದರ್ಲ್ಯಾಂಡ್ ವಿರುದ್ಧದ ಪಂದ್ಯದಲ್ಲಿ 6ನೇ ಓವರ್ ಮಾಡಲು ಬಂದ ಶ್ರೇಯಾಂಕಾ ಮೊದಲ ಬಾಲ್ ಮಾಡುತ್ತಿದ್ದಂತೆ ರನ್ ತಡೆಯಲು ಹೋದ ವೇಳೆ ಕಾಲು ಉಳುಕಿದ ಪರಿಣಾಮ ಮೈದಾನದಲ್ಲೇ ಕುಸಿದು ಬಿಟ್ಟರು. ನಂತರ ಫಿಸಿಯೋ ಸಹಾಯದಿಂದ ಸ್ಟ್ರೆಚರ್ನಲ್ಲಿ ಶ್ರೇಯಾಂಕಾ ಪಾಟೀಲ್ ಅವರನ್ನು ಮೈದಾನದಿಂದ ಹೊರಗೆಳೆದುಕೊಂಡು ಹೋಗಲಾಯಿತು. ವೈದ್ಯರ ತಪಾಸಣೆಯಲ್ಲಿ ಇದ್ದ ಶ್ರೇಯಾಂಕಾ ಇದೀಗ ವೈದ್ಯರು ಕೆಲ ವಾರಗಳ ಕಾಲ ಶ್ರೇಯಾಂಕಾಗೆ ವಿಶ್ರಾಂತಿಯನ್ನು ಸೂಚಿಸಿದ್ದು, ಹೀಗಾಗಿ ಶ್ರೇಯಾಂಕಾ ಪಾಟೀಲ್ ಅವರು ವಿಶ್ವಕಪ್ ಎತ್ತುವ ಕನಸಿಗೆ ಇದೀಗ ತಣ್ಣೀರು ಎರಚಿದಂತಾಗಿದೆ. ಗಾಯದ ಸಮಸ್ಯೆಯಿಂದ ಪ್ರಮುಖ ಟೂರ್ನಿಯಿಂದಲೇ ಹೊರಬೀಳುತ್ತಿರೋ ಶ್ರೇಯಾಂಕಾ ಪಾಟೀಲ್ ಈ ರೀತಿ ಆಗಿರೋದು ಇದೇ ಮೊದಲಲ್ಲ. ಈ ಮೊದಲು 2025ರ ಏಕದಿನ ವಿಶ್ವಕಪ್ ಟೀಂ ಇಂಡಿಯಾ ತಂಡದಲ್ಲಿ 15 ಸದಸ್ಯರ ತಂಡದಲ್ಲಿ ಸ್ಥಾನ ಪಡೆದಿದ್ದ ಶ್ರೇಯಾಂಕಾ ಆ ನಂತರ ಗಾಯದ ಸಮಸ್ಯೆಯಿಂದ ಟೂರ್ನಿಯಿಂದ ಹೊರಗುಳಿಯಬೇಕಾಯಿತು. ಅಷ್ಟೇ ಅಲ್ಲ, 2024ರ WPL ಸಂದರ್ಭದಲ್ಲೂ ಗಾಯದ ಸಮಸ್ಯೆಗೆ ಒಳಗಾಗಿದ್ದ ಪಾಟೀಲ್ ಟೂರ್ನಿಯಿಂದ ಹೊರಗುಳಿದಿದ್ರು. ಇನ್ನು ಏಷ್ಯಾ ಕಪ್ ವೇಳೆ ಕೂಡ ಕೈ ಬೆರಳಿಗೆ ಗಾಯದ ಸಮಸ್ಯೆಯಿಂದ ಟೂರ್ನಿಯಿಂದ ಹೊರಗುಳಿಯಬೇಕಾಯಿತು. ಸತತ 14 ತಿಂಗಳುಗಳ ಕಾಲ ಗಾಯದ ಸಮಸ್ಯೆ ಎದುರಿಸಿ ತಂಡಕ್ಕೆ ಸ್ಟ್ರಾಂಗ್ ಕಂಬ್ಯಾಕ್ ಆಗಿದ್ದ ಶ್ರೇಯಾಂಕಾ ಟಿ20 ವಿಶ್ವಕಪ್ನ ಮೊದಲ ಪಂದ್ಯ ಪಾಕಿಸ್ತಾನದ ವಿರುದ್ಧ ಗಮನಾರ್ಹ ಬೌಲಿಂಗ್ ಪ್ರದರ್ಶನ ಕೂಡ ನೀಡಿದ್ರು. ಇದೀಗ ಟೂರ್ನಿಯಿಂದ ಶ್ರೇಯಾಂಕಾ ಹೊರಬಿದ್ದಿದ್ದು, ಅವರ ಬದಲಾಗಿ ಯುವ ಆಟಗಾರ್ತಿ ಪ್ರೇಮಾ ರಾವತ್ ಅವರನ್ನು ಶ್ರೇಯಾಂಕಾ ಬದಲಿ ಆಟಗಾರ್ತಿಯಾಗಿ ಆಯ್ಕೆ ಮಾಡಲಾಗಿದೆ. ಇನ್ನು 24 ವರ್ಷದ ಪ್ರೇಮಾ ರಾವತ್ ಉತ್ತರಾಖಂಡ್ ತಂಡದ ಪ್ರತಿನಿಧಿಯಾಗಿದ್ದು ಟೀಂ ಇಂಡಿಯಾಗೆ ಆಯ್ಕೆಯಾಗಿದ್ದಾರೆ. ಶ್ರೇಯಾಂಕಾ ರೀತಿಯಲ್ಲಿ ಸ್ಪಿನ್ನರ್ ಮತ್ತು ಬ್ಯಾಟರ್ ಆಗಿರೋ ಪ್ರೇಮಾ ರಾವತ್ ವುಮೆನ್ಸ್ ಪ್ರೀಮಿಯರ್ ಲೀಗ್ ನಲ್ಲಿ RCB ತಂಡದ ಆಟಗಾರ್ತಿಯಾಗಿದ್ದಾರೆ. ಸದ್ಯ ಟೀಂ ಇಂಡಿಯಾ ಎ ತಂಡದಲ್ಲಿ ಸ್ಥಾನ ಪಡೆದಿದ್ದ ಪ್ರೇಮಾ ರಾವತ್ ಇದೀಗ ಟಿ20 ವಿಶ್ವಕಪ್ ನಲ್ಲಿ ಶ್ರೇಯಾಂಕಾ ಪಾಟೀಲ್ ಬದಲಿ ಆಟಗಾರ್ತಿಯಾಗಿ ಆಯ್ಕೆಯಾಗಿದ್ದು, ಆ ಮೂಲಕ ವಿಶ್ವಕಪ್ ಮೂಲಕ ಟೀಂ ಇಂಡಿಯಾಗೆ ಪಾದಾರ್ಪಣೆ ಮಾಡಲಿದ್ದಾರಾ? ಕಾದು ನೋಡಬೇಕು.